ಪ್ರಚಲಿತ ಸುದ್ದಿಗಳು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸುಕ್ಷೇತ್ರ ಮಂತ್ರಾಲಯದಲ್ಲಿ 36 ಅಡಿ ಎತ್ತರದ ಏಕಶಿಲಾ ಅಭಯ ಶ್ರೀರಾಮ ಮೂರ್ತಿ ಅನಾವರಣ ಮಾಡಲಾಯಿತು. ಜಪಾನ್ನ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಸೆಪ್ಟೆಂಬರ್ 6ರಂದು ಉಡ್ಡಯನಗೊಳಿಸಿದ ಆಕಾಶಕಾಯ ಸ್ಲಿಮ್ ಶನಿವಾರ ಚಂದ್ರನ ಮೇಲೆ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಇಳಿದಿದೆ. ಕುವೈತ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಒಲಿಂಪಿಕ್ ಅರ್ಹತಾ ಶಾಟ್ಗನ್ ವಿಭಾಗದ ಮಹಿಳೆಯರ ಸ್ಕಿಟ್ನಲ್ಲಿ ಬೆಳ್ಳಿ ಪದಕ ಜಯಿಸಿದ ರೈಜಾ ದಿಲ್ಲೋನ್ ಪ್ಯಾರಿಸ್ ಒಲಿಂಪಿಕ್ ಕೂಟಕ್ಕೆ ಶನಿವಾರ ಅರ್ಹತೆ ಗಳಿಸಿದರು. ಬಹು ಆಯಾಮಗಳ ಬಡತನ ಸೂಚ್ಯಾಂಕ ವರದಿ ಪ್ರಕಟ. ಕರ್ನಾಟಕದಲ್ಲಿ 5.67% ಇಳಿಕೆಯಾಗಿದ್ದು 73 ಲಕ್ಷ ಕನ್ನಡಿಗರು ಬಡತನ ಮುಕ್ತವಾಗಿದ್ದಾರೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಮತ್ತು ಡೆನ್ಮಾರ್ಕ್ ಸರ್ಕಾರವು ಇತ್ತೀಚೆಗೆ ಉಕ್ರೇನ್ನಲ್ಲಿ ಗ್ರೀನ್ ರೂಮ್ಗಳನ್ನು ಪ್ರಾರಂಭಿಸಿತು. ಇವು ಸುಸಜ್ಜಿತ ಸ್ಥಳಗಳಾಗಿದ್ದು ಪೊಲೀಸ್ ಅಧಿಕಾರಿಗಳು ಮತ್ತು ಮಕ್ಕಳು ಬದುಕುಳಿದವರ ನಡುವಿನ ಸಂವಹನವನ್ನು ಸುಲಭಗೊಳಿಸುತ್ತವೆ.